ನಮಸ್ಕಾರ ಸ್ನೇಹಿತರೆ, ಸಿದ್ಧಿಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ. ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತಾ ಇರೋದು ಒಂದು ಜಂಗಮ ಅಂದರೆ ಶರಣೆಯರಿಗೆ ಬಲು ಒಂದು ತಳಪಾಯ ಆದಂಥ ಆ ಒಂದು ಹಣಗಲ್ಲ ಶ್ರೀ ಶಿವಕುಮಾರ ಸ್ವಾಮಿಗಳ ಒಂದು ಜಯಂತ್ಯೋತ್ಸವದ ಅಂಗವಾಗಿ ಈ ಒಂದು ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಒಂದು ಪ್ರವಚನ ಪುರಾಣದ ಒಂದು ಸಮಯದಲ್ಲಿ ಈ ಒಂದು ವಿಶೇಷ ಈ ಒಂದು ಪುರಾಣ ಪ್ರವಚನಗಳು ಯಾಕೆ ನಡೀತಾವ, ಈ ಪುರಾಣ ಪ್ರವಚನಗಳಿಂದ ಏನು ಲಾಭ, ಮತ್ತು ಈ ಪುರಾಣ ಪುಣ್ಯಗಳನ್ನ ನಾವು ಯಾಕೆ ಕೇಳಬೇಕು, ಇವೆಲ್ಲವೂ ಮನುಷ್ಯನಿಗೆ ಸಹಜವಾಗಿ ಬರುವಂಥ ಒಂದು ಮನುಷ್ಯನ ಮನಸ್ಸಿನಲ್ಲಿ ಹುಟ್ಟುವಂಥ ಸಹಜವಾದ ಪ್ರಶ್ನೆಗಳು. ಈ ಒಂದು ಆಧ್ಯಾತ್ಮಿಕ ಒಂದು ಚಿಂತನೆ ಮಾಡೋದ್ರಿಂದ ನಮ್ಮ ಮನಸ್ಸು ಶಾಂತಿ, ಸಹನೆ, ಒಂದು ನಮ್ಮ ಬದುಕಿನ ಈ ಒಂದು ಸಂಸಾರ ಜಂಜಡದಲ್ಲಿ ಬಹಳ ಒಂದು ನಾವು ಸಮಸ್ಯೆಗಳಿಂದ ಪ್ರತಿನಿತ್ಯ ಯಾವುದೋ ರೀತಿ ನೋವುಗಳಿಂದ ಅನುಭವಿಸ್ತಾ ಇರ್ತೀವಲ್ಲ, ಆ ನೋವು ನಲಿವುಗಳಿಗೆಲ್ಲ ಈ ಒಂದು ಪ್ರವಚನ, ಈ ಒಂದು ಆ ಒಂದು ಹಿರಿಕರಾದಂಥ ಬಹಳ ಯಾರೋ ಪ್ರವಚನಕಾರರನ್ನು ಕರೆಸಿ ನಮ್ಮ ಗ್ರಾಮದಲ್ಲಿ ಈ ಪ್ರವಚನ ಕೇಳೋದ್ರಿಂದ ನಮಗೆ ಬಹಳ ವಿಶೇಷವಾದಂಥ ಒಂದು ಅನುಭವ ಎಲ್ಲವೂ ಸಿಗ್ತವೆ. ಮತ್ತು ಅದರ ಜೊತೆಗೆ ನಮ್ಮ ಸಂಸಾರದ ಜಂಜಡದಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರನೂ ಕೂಡ ಈ ಒಂದು ಪ್ರವಚನಗಳು ಮಾಡಿಕೊಡ್ತಾವೆ. ಹೀಗಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಆಗಲಿ ಹಳ್ಳಿಗಳಲ್ಲಾಗಲಿ ಈ ಒಂದು ಮಠಮಾನ್ಯಗಳು ಯಾಕೆ ಸ್ಥಾಪನೆ ಆಗ್ಯಾವಪ್ಪ ಅಂತಂದ್ರೆ, ಅವತ್ತಿನ ಕಾಲದೊಳಗೆ ಈ ಮಠಮಾನ್ಯಗಳಿಂದ ಎಷ್ಟೋ ಬಡಬಗ್ಗರಿಗೆ, ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಏನೇನು ದಾನ, ಅನ್ನದಾನ, ವಿದ್ಯಾದಾನ, ವಸ್ತ್ರದಾನ, ಹಿಂಗೆ ಪ್ರತಿಯೊಂದು ದಾನ ಮಾಡ್ತಾ ಪ್ರತಿಯೊಂದು ಮಠಗಳು ಬಹಳ ವಿಶೇಷ ರೀತಿಯಿಂದ ಒಂದು ಸೇವೆಯನ್ನು ಸಲ್ಲಿಸ್ತಾವ. ಆ ಒಂದು ನಿಟ್ಟಿನೊಳಗೆ ನಮ್ಮ ಬಾಗಲಕೋಟೆಯ ಟೆಕ್ಕಿನ ಮಠದ ಈ ಒಂದು ಮಠದ ಪರಂಪರೆಯಲ್ಲಿ ಈ ಒಂದು ಪ್ರವಚನ ಕಾರ್ಯಕ್ರಮ ನೆರವೇರ್ತೈತೆ. ಈ ಪ್ರವಚನ ಕಾರ್ಯಕ್ರಮ ಬಹಳ ವಿಶೇಷ ರೀತಿಯಿಂದ ಈ ಒಂದು ಮಠದಲ್ಲಿ ನೆರವೇರುತ್ತದೆ. ಹಾಗಾಗಿ ಈ ಒಂದು ಪ್ರವಚನ, ಈ ಒಂದು ಪುರಾಣಗಳನ್ನು ಕೇಳೋದ್ರಿಂದ ನಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ. ಹಿಂಗೆ ಹಲವಾರು ರೀತಿಯಿಂದ ಈ ಮನುಷ್ಯನಿಗೆ ನಮಗೆ ಲಾಭ ಐತೆ ಅಂತ ಹೇಳ್ಬೋದು. ಈಗ ನಾನು ಹೇಳಿದಂಥ ಈ ವಿಷಯ ಮತ್ತು ಈ ವಿಡಿಯೋ ನೀವು ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ. ಇನ್ನೂ ಮುಂದೆ ಒರಿತದ.